ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ನಿಮ್ಮ ಜೊತೆ ಒಂದು ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಏಪ್ರಿಲ್ 26ನೇ ತಾರೀಕು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೀತು. ಅದು ಮೊದಲನೇ ಹಂತ. ಈಗ ಮೇ 7ನೇ ತಾರೀಕು. ಇವತ್ತು 14 ಕ್ಷೇತ್ರಗಳಿಗೆ ಲೋಕಸಭಾ ಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದು ರಿಯಲಿ ನಡೆದಂತಹ ಘಟನೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾವು ತಿಳಿದೋ ಅಥವಾ ತಿಳಿಯೋದೋ ಯಾವುದೋ ಒಂದು ಅಪರಾಧಗಳನ್ನು ಮಾಡಿರ್ತೇವೆ. ಅಪರಾಧಗಳಂದರೆ ಒಂದು ಗಲಾಟೆ ಆಗಿರ್ಬೋದು, ಒಂದು ಹೊಡೆದಾಟ ಇರಬೇಕು, ಬಡ್ದಾಟ ಇರ್ಬೋದು. ಹೊಡೆದಾಟ, ಬಡ್ದಾಟ, ಗಲಾಟೆ, ದೊಂಬಿ, ಅದು ಇದು ಅಂತ ನಾವು ಮಾಡಿರ್ತೀವಿ. ಆ ಮಾಡಿದಂತಹ ಸಂದರ್ಭದಲ್ಲಿ ಯಾವಾಗ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ನಮ್ಮ ಹೆಸರು ರಿಜಿಸ್ಟರ್ ಆಗುತ್ತೋ ಆ ಸಂದರ್ಭ ನಾವು ಕೋರ್ಟಲ್ಲಿ 5 ವರ್ಷ 10 ವರ್ಷ ನಾವು ಕೇಸನ್ನು ನಾವು ಹೋರಾಟ ಮಾಡಿ ಆ ಕೇಸನ್ನು ಗೆಲ್ತೇವೆ ಕೋರ್ಟಲ್ಲಿ ಅಲ್ವಾ. ಗೆದ್ದ ನಂತರದಲ್ಲಿ ಕೂಡ ಕೇಸು ಅಲ್ಲಿ ಕೋರ್ಟಲ್ಲಿ ವಜಾ ಆಗುತ್ತೆ. ಆದರೆ ಪೊಲೀಸ್ ಸ್ಟೇಷನ್ ರೆಕಾರ್ಡಲ್ಲಿ ಆ ವ್ಯಕ್ತಿಯ ಹೆಸರಿರುತ್ತೆ. ಆ ವ್ಯಕ್ತಿಯ ಹೆಸರಿದ್ದಾಗ ಏನಾಗುತ್ತಪ್ಪ ಅಂತಂದರೆ, ಈ ಒಂದು MLA ಎಲೆಕ್ಷನ್ ಬರ್ಬೋದು ಅಥವಾ ಲೋಕಸಭಾ MP ಎಲೆಕ್ಷನ್ ಬರ್ಬೋದು. ಆ ಸಂದರ್ಭದಲ್ಲಿ ಆತನಿಗೆ ಏನು ಮಾಡ್ತಾರೆ ಅಂತಂದರೆ, ಮನೇಲಿ 12 ಗಂಟೆ ಆಗಲಿ, 1 ಗಂಟೆ ಆಗಲಿ, 2 ಗಂಟೆ ಆಗಲಿ ಬಂದು ಪೊಲೀಸ್ನವರು ಮನೆ ಬಾಗಿಲನ್ನ ಕುಟ್ಟಿ ಆತನನ್ನು ಏಳಿಸಿ ಹೊರಗಡೆ ಕರೆಸಿ ಅವನನ್ನು ಒಂದು ಫೋಟೋ ತಗೊಂಡು, ಇವನು ಇದ್ದಾನೋ ಇಲ್ವೋ, ಅಥವಾ ಕಳ್ತನ ಮಾಡ್ತಾಯಿದ್ದಾನೋ ಅಥವಾ ಗಲಾಟೆಗೆ ಹೋಗಿದ್ದಾನೋ, ಅವನು ಬೇರೆ ಆ್ಯಕ್ಟಿವಿಟೀಸಲ್ಲಿ ಅವರು ಭಾಗಿಯಾಗಿದ್ದಾರೋ ಏನೋ ಎತ್ತ ಅಂದ್ಬಿಟ್ಟು ಅವ್ರನ್ನ ಚೆಕ್ ಮಾಡೋದಕ್ಕೋಸ್ಕರ ಮನೆಗೆ ಬಂದು ಅವ್ರಿಗೆ ಹೇಳೋದಿಲ್ಲ ಕೇಳೋದಿಲ್ಲ, ಬಂದು ಮನೆ ಬಾಗಿಲು ಕುಟ್ತಾರೆ, ಹೊರಗಡೆ ಬರ್ತಾರೆ, ಫೋಟೋ ತಗೊಂಡು ಹೋಗ್ತಾರೆ. ಇದು ಜಿಲ್ಲಾ SP ಅವರಿಗೆ ಈ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ. ಆ ಜಿಲ್ಲಾ SP ಅವರಿಗೆ ಈ ಒಂದು ರೆಕಾರ್ಡು ವಾರಕ್ಕೆ 1 ಸಲ ಹೋಗುತ್ತೆ. ಅಂದರೆ ಡೈಲಿ ಅವರು ವಾರದಲ್ಲಿ 3 ದಿನ 4 ದಿನ ಮಾಡ್ತಾರೆ. ಹಾಗಾಗಿ ಜನವರಿ ಅಲ್ಲ, ಏಪ್ರಿಲ್ 26ನೇ ತಾರೀಕು ಲೋಕಸಭಾ ಚುನಾವಣೆ ಇರೋದ್ರಿಂದ ಅದರ ಹಿಂದೆ ಫೆಬ್ರವರಿ ತಿಂಗಳಲ್ಲೇ ಅವರು ಸ್ಟಾರ್ಟ್ ಮಾಡ್ತಾರೆ. ಫೆಬ್ರವರಿ 1ನೇ ತಾರೀಕಿಂದ ಹಿಡಿದು ಫೆಬ್ರವರಿ ಮಾರ್ಚ್ 2 ತಿಂಗಳ ಭಾಳ ಕಟ್ನಿಟ್ಟು ಸ್ನೇಹಿತರೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದು ನಮ್ಮ ಸ್ನೇಹಿತನಿಗಾಗಿರ್ತಕ್ಕಂಥ ಅನುಭವ. ಭಾಳ ದುಃಖ ಪಟ್ಕೊಂಡು ಆತ ಹೇಳ್ದ, ಡೈಲಿ ಬರ್ತಾರೆ ಪೊಲೀಸರು, ಡೈಲಿ ಬರ್ತಾರೆ, ಮನೆ ಬಾಗಿಲು ಕುಟ್ತಾರೆ, ಹೆಂಡ್ತಿ ಮಕ್ಕಳ ಜೊತೆ ಮಲ್ಗಂಗಿಲ್ಲ, ಒಂದು ಸಂತೋಷವಾಗಿರೋಂಗಿಲ್ಲ, ಬರೀ ರಾತ್ರಿ ಬಂದು ಬಾಗಿಲು ಕುಟ್ತಾರೆ, ಫೋಟೋ ತಗೊಂಡೋಗ್ಲಿ. ಆದರೆ ಎಷ್ಟೊತ್ತು ಬರ್ತಾರೆ ಏನಂತ ಅವ್ರು ಹೇಳ್ಬಿಟ್ಟು ಬರೋಕ್ಕಿಲ್ಲ. ಕಳ್ಳರಿಗೆ ಯಾರು ಹೇಳ್ಬಿಟ್ಟು ಪೊಲೀಸ್ನವ್ರು ಬರ್ತಾರ? ಇಲ್ಲ, ಯಾವ ಟೈಮ್ಗೆ ಯಾರು ನುಗ್ಬೋದು ಅಲ್ವಾ. ಹಾಗೆ ಅವರು ರಾತ್ರಿ 10 ಗಂಟೆ ಹಿಡಿದು 2 ಗಂಟೆ 3 ಗಂಟೆ 4 ಗಂಟೆ ಗಂಟು ಬರ್ತಾರೆ. ಅವರು ನೈಟ್ ಬಿಟ್ಟು ಹೋಗ್ತಾರಲ್ಲ, ಅಲ್ಲಿ ಗಂಟು ಬರ್ತಾರೆ. ಆದರೆ ಆಗ ಆ ವ್ಯಕ್ತಿಗೆ ನೆಮ್ಮದಿಯಿಂದ ಇದ್ದೇ ಇರೋಕ್ಕಿಲ್ಲ. ನಿಜವಾಗ್ಲೂ ನೆಮ್ಮದಿಯಿಂದ ಇದ್ದೇ ಇರೋಕ್ಕಿಲ್ಲ. ಒಂದಿನ 11 ಗಂಟೆ ಬರ್ಬೋದು, ಒಂದಿನ 12 ಗಂಟೆ ಬರ್ಬೋದು, ಒಂದಿನ 1 ಗಂಟೆ ಬರ್ಬೋದು, ಇಲ್ಲಾಂದರೆ 2 ಗಂಟೆ ಬರ್ಬೋದು, ಇಲ್ಲ 3 ಗಂಟೆ ಬರ್ಬೋದು. ಯಾವ ಟೈಮಲ್ಲಿ ಬರ್ತಾರಂತ ಹೇಳೋಕ್ಕಾಗಲ್ಲ. ಅದರಿಂದ ಈ ಒಂದು ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಹೇಳಬೇಕು ಅಂತಂತ ಅನ್ನಿಸ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗಾಗಿ ಇಂದಿನ ಯುವ ಪೀಳಿಗೆಗೆ ಯಾವತ್ತೂ ಕೂಡ ಮುಂದಿನ ಭವಿಷ್ಯವನ್ನು ತಾವು ರೂಪಿಸ್ಕೋಬೇಕಂದ್ರೆ, ತಮ್ಮ ಮಕ್ಕಳಿರ್ತಾರೆ, ಅವರ ಮುಂದಿನ ಒಂದು ಎಜುಕೇಷನ್ಗಾಗ್ಬೋದು, ಅವರ ಒಂದು ಒಳ್ಳೆಯ ವಿದ್ಯಾಭ್ಯಾಸಕ್ಕಾಗ್ಬೋದು, ಅಥವಾ ವಿದ್ಯಾಭ್ಯಾಸ ಮಾಡಿ ಅವ್ರಿಗೆ ಒಂದು ಕೆಲಸ ಸಿಗುವಂಥ ಸಂದರ್ಭದಲ್ಲಿ ತಂದೆಯ ಪೊಲೀಸ್ ರೆಕಾರ್ಡನ್ನು ತೆಗೆದು ನೋಡ್ತಾರೆ. ಪೊಲೀಸ್ ರೆಕಾರ್ಡ್, ಇವನು ಕ್ರಿಮಿನಲ್ ಕೇಸಲ್ಲಿ ಇದ್ದಾನ, ಮತ್ತು ಇಲ್ಲಿ ಯಾವುದಾರ ಆ್ಯಕ್ಟಿವಿಟೀಸಲ್ಲಿ ಇವನು ಭಾಗಿಯಾಗಿದ್ದಾನ ಅಂತಕ್ಕಂತಹ ನಿಮ್ಮ ರಿಮಾರ್ಕು ಪಾಪ ಮಕ್ಕಳ ಭವಿಷ್ಯಕ್ಕೆ ಅದು ಹೊಡೆತ ಬೀಳುತ್ತೆ. ಹಾಗಾಗಿ ಯಾವುದೇ ಅಪರಾಧವನ್ನು ಮಾಡಬೇಡಿ ಅಂತ ಹೇಳ್ತಾ, ನನ್ನ ಸ್ನೇಹಿತನಾಗಿರ್ತಕ್ಕಂಥ ಅನುಭವನ ತಮ್ಮ ಹತ್ರ ಹಂಚ್ಕೊಂಡೆ. ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಧನ್ಯವಾದಗಳು.